ಈ ಬಾರಿಯ 10ನೇ ತರಗತಿಯ ಪರೀಕ್ಷೆ ತೆಗೆದುಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಎನಾಲಿಟಿಕಲ್ ಮೀ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಇವತ್ತು ನಿಮಗೆ ಕೆಲವು ನಿರೀಕ್ಷಿತ ಪ್ರಶ್ನೆಗಳ ಬಗ್ಗೆ ಕೊಡ್ಲಿಕ್ಕಿದ್ದೇನೆ. ಇದರಲ್ಲಿ ಇದೀಗ ಒಂದೊಂದು ಮಾರ್ಕಿನ ಪ್ರಶ್ನೆಗಳು ಅಂತ ನಿಮಗೆ ಅನ್ನಿಸ್ಬಹುದು. ಆದ್ರೆ ನಿಮಗೆ ಇದು ಈ ಕಾನ್ಸೆಪ್ಟ್ ಅಥವಾ ಈ ಪರಿಕಲ್ಪನೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಅದು 2 ಮಾರ್ಕಿಗೆ 3 ಮಾರ್ಕಿಗೆ ಕೇಳಿದ್ರು ಕೂಡ ನೀವು ಅದಕ್ಕೆ ವಿಷಯಗಳನ್ನು ಸೇರಿಸಿಕೊಂಡು ಬರೀಬಹುದು. ಹಾಗಾಗಿ ಇದು 1 ಅಂಕದ್ದು ಇರ್ಬೋದು, 2 ಅಂಕದ್ದು ಇರ್ಬೋದು. ಈಗ ನಾನು ವಿವರಣೆ ಕೊಡ್ತಾ ಇರುವಂತದ್ದು. ಇದರಲ್ಲಿ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ನಾನು ಖಂಡಿತ ಅದನ್ನು ತಕ್ಷಣವೇ ನಾನು ನಿಮಗೆ ಪ್ರತಿಕ್ರಿಯೆ ಕೊಡ್ತೇನೆ, ಆನ್ಸರ್ ಅನ್ನು ಕೊಡ್ತೇನೆ. ಇದರಲ್ಲಿ ಒಂದು 25 ಪ್ರಶ್ನೆಗಳನ್ನು ಮಾತ್ರ ನಾನೀಗ ಚರ್ಚೆ ಮಾಡ್ತೇನೆ. ಫಸ್ಟ್ ಪ್ರಶ್ನೆ, ಫ್ರೆಡ್ರಿಕ್ ವೋಲರ್ ಸಂಶ್ಲೇಷಿಸಿದ ಸಾವಯವ ಸಂಯುಕ್ತ. ಆಕ್ಚುಲಿ ಇದು ಡಿಪಾರ್ಟ್ಮೆಂಟಿನಿಂದಲೇ ಕೊಟ್ಟಂತಹ ಒಂದು ಕ್ವಶನ್ ಪೇಪರ್. ಅದರಲ್ಲಿ ನಾನು ಕೆಲವು ಆರಿಸಿ ನಿಮಗೆ ಕೊಡ್ತಾ ಇರುವಂತದ್ದು. ಈ ಫ್ರೆಡ್ರಿಕ್ ವೋಲರ್ ಸಂಶ್ಲೇಷಿಸಿದ ಸಾವಯವ ಸಂಯುಕ್ತ ಅಂತ ಹೇಳುವ ಮೊದಲು ನಿಮಗೆ ಇದರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ಹೇಳ್ತೇನೆ ನಾನು. 1827ರಲ್ಲಿ ಬರ್ಜೀಲಿಯಸ್ ಹೇಳುವವರು ಏನ್ ಮಾಡಿದ್ರು, ಸಾವಯವ ಸಂಯುಕ್ತ ವಸ್ತುಗಳು ಉಂಟಾಗ್ಲಿಕ್ಕೆ ಸಾಧ್ಯವಾ ಅಂತ ಪ್ರಯತ್ನ ಪಟ್ರು. ಸಾವಯವ ಸಂಯುಕ್ತಗಳು ಅಂದ್ರೆ ಅಂದ್ರೆ ಜೀವಿಗಳ ದೇಹದಲ್ಲಿ ಉಂಟಾಗುವಂತಹ ಸಂಯುಕ್ತಗಳು ಯಾವುದು ಇರಬಹುದು, ಅದನ್ನು ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಪ್ರಯತ್ನ ಪಡುವಾಗ ಅವರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ಅವರು ಏನು ಅಂತ ವಿವರಿಸಿ ಒಂದು ಜೀವಬಲ ಸಿದ್ಧಾಂತ ಅಂತ ಒಂದು ಮಂಡಿಸಿದ್ರು. ಅಂದ್ರೆ ಒಂದು ಸಿದ್ಧಾಂತವನ್ನು ಅವರು ವಿವರಿಸಿದ್ರು. ಅದರ ಪ್ರಕಾರ ಅವರು ಏನು ಹೇಳಿದ್ರು, ಅವರು ಸಿದ್ಧಾಂತ ಮಾಡಿ ಹೇಳಿದ್ದೇನನ್ನ, ಸಾವಯವ ಸಂಯುಕ್ತಗಳು ಜೀವಿಗಳ ದೇಹದಲ್ಲಿ ಮಾತ್ರ, ಅದು ಜೀವಬಲ ಹೇಳಿದ್ದು ನಮ್ಮ ದೇಹದ ಒಳರಚನೆಗಳಿದೆಯಲ್ಲ, ಯಾವುದು ಕೋಶದ ಒಳರಚನೆಗಳು, ಅದನ್ನು ಹೇಳಿದವರು ಜೀವಬಲದ ಪ್ರಭಾವದಿಂದ ಮಾತ್ರ ಸಂಶ್ಲೇಷಣೆ ಮಾಡಬಲ್ಲದು. ಅದರ ಜೀವಿಗಳ ದೇಹದ ಹೊರಗಡೆಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಸಿದ್ಧಾಂತವನ್ನು ಮಂಡಿಸಿದ್ರು. ಆದ್ರೆ ಅದು ಎಲ್ಲರಿಗೂ ಒಪ್ಪಿಗೆ ಆಗ್ಲಿಲ್ಲ. ಇವರು ಫ್ರೆಡ್ರಿಕ್ ವೋಲರ್ ಏನ್ ಮಾಡಿದ್ರು, ಅದು ಹೇಗೆ ಸಾಧ್ಯತೆ, ಇಷ್ಟೆಲ್ಲ ವಸ್ತುಗಳನ್ನು ತಯಾರಿಸ್ತೇವೆ ಇದು ಕೂಡ ಸಾಧ್ಯ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು, ಅದರ ಬಗ್ಗೆ ತುಂಬಾ ಪ್ರಯತ್ನಗಳನ್ನು ಪಟ್ರು. 1828ರಲ್ಲಿ ಅಂದ್ರೆ 1827ರಲ್ಲಿ ಬರ್ಜೀಲಿಯಸ್ ಹೇಳಿದ್ದು ಜೀವಬಲ ಸಿದ್ಧಾಂತವನ್ನು. ಇವರು ಬರೀ 1 ವರ್ಷದಲ್ಲಿ ಅದನ್ನು ತಪ್ಪು ಅಂತ ಸಾಧಿಸಿದ್ರು. 1828ರಲ್ಲಿ ಇವರು ಏನ್ ಮಾಡಿದ್ರು, ಇದು ಅಮೋನಿಯಂ ಕ್ಲೋರೈಡ್ ಮತ್ತೆ ಸಿಲ್ವರ್ ಸಯನೇಟ್ ಇದನ್ನು ಬಳಸಿಕೊಂಡು ಅವರು ಯೂರಿಯಾವನ್ನು ತಯಾರಿಸಿದ್ರು. ಯೂರಿಯಾ ಅಂದ್ರೆ ಏನು, ನಮ್ಮ ದೇಹದಲ್ಲಿ ನಮ್ಮ ಮೂತ್ರದಲ್ಲಿ ಇರುವಂತಹ ಒಂದು ವಸ್ತು. ಅದು ಮೂತ್ರದಲ್ಲಿ ಬೇಡ ಅಂತ ನಾವು ಹೊರಗಡೆ ಹಾಕುವಂತಹ ನೈಟ್ರೋಜನ್ ಇರುವಂತಹ ಒಂದು ಸಂಯುಕ್ತ ಅದು ಅಲ್ವಾ. ಅದರ ಯೂರಿಯಾದ ಸೂತ್ರ ಏನು, NH2CO NH2CO ಯೂರಿಯಾದ ಸೂತ್ರ. ಹಾಗಾಗಿ ಅವರು ಇದು ಅದರ ಹಿನ್ನೆಲೆ ಸಂಶ್ಲೇಷಿಸಿದ ಸಾವಯವ ಸಂಯುಕ್ತ ಯಾವುದು ಹಾಗಾದ್ರೆ ಯೂರಿಯಾ, ಇದಕ್ಕೆ ಉತ್ತರ. ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿರುವಂತಹ ಘಟಕ ಪರಮಾಣುಗಳು ನೀವಿಲ್ಲಿ ಹೇಗೆ ನೆನಪಿಟ್ಟುಕೊಳ್ಬೇಕು ಈ ತರಹದ ಪ್ರಶ್ನೆಗಳಲ್ಲಿ. ಹೈಡ್ರೋ ಅಂದ್ರೆ ಹೈಡ್ರೋಜನ್, ಕಾರ್ಬನ್ ಬೇರೆ ಯಾವುದು ಇಲ್ಲಿ ಉಚ್ಚಾರಗಳು ಬರಲಿಲ್ಲ ಅಲ್ಲ ನೀವು ಹೇಳುವಾಗ. ಹಾಗಾಗಿ ಇಲ್ಲಿ ಯಾವುದಿದೆ, ಹೈಡ್ರೋಜನ್ ಕಾರ್ಬನ್ ಯಾವುದಿದೆ ಅಂತ ನೋಡಿದ್ರೆ ಆಯ್ತು. ಆಪ್ಷನ್ ಬಿ ನಿಮ್ಮ ಆನ್ಸರ್. ಕೆಲವು ಸತಿ ನೀವು ಅಂದಾಜು ಮಾಡಿಕೊಂಡು ಬರೀಲಿಕ್ಕೆ ಅಭ್ಯಾಸ ಮಾಡಬೇಕು. ಅಂದ್ರೆ ಬಾಯ್ಪಾಠ ಕಲಿತು ಎಷ್ಟು ಮಾಡಿದ್ರು ನೀವು ಟೆನ್ಷನ್ ಅಲ್ಲಿ ಕೆಲವೊಂದ್ಸತಿ ಮರ್ತು ಹೋಗ್ತೀರಲ್ಲ, ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, ಪ್ರಶ್ನೆಯನ್ನು ಮತ್ತೆ ಮತ್ತೆ ಓದಿ ಆಗ ಅದರಲ್ಲಿ ಯಾವ್ದು 2 ಶಬ್ದ ಇದೆಯಲ್ಲ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಹೈಡ್ರೋಜನ್ ನೈಟ್ರೋಜನ್ ಅಂತ ಏನು ಬರ್ಲಿಲ್ಲಲ್ಲ ಹಾಗೆ ಊಹಿಸಿಕೊಂಡು ನೀವು ಬರಿಬೇಕು. ನೆಕ್ಸ್ಟ್ ಪ್ರಶ್ನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡುವ ಆಕ್ಸೈಡ್. ನಿಮಗೆ ಈ ತರದ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಏನಿದು ಆಮ್ಲ ಪ್ರತ್ಯಾಮ್ಲದ 2ರ ಜೊತೆಗೂ ವರ್ತಿಸ್ತದೆ, ಲವಣ ಮತ್ತು ನೀರನ್ನು ಕೊಡ್ತದೆ, ಅದು ಆಕ್ಸೈಡ್ ಆಗ್ಬೇಕು, ಎಲ್ಲಿ ಬಂದದು ಅಂತ ನೀವು ತಲೆ ಕೆಡಿಸಿಕೊಳ್ತೀರಿ. ನೆನಪಿಟ್ಟುಕೊಳ್ಳಿ, ಅಲ್ಯೂಮಿನಿಯಂ ಮತ್ತು ಜಿಂಕ್ ಮಾತ್ರ ಈ ರೀತಿ ಆಗುವಂಥದ್ದು. ಅಂದ್ರೆ ಅಲ್ಯೂಮಿನಿಯಂನ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಮಾತ್ರ ಈ ರೀತಿಯಾದದ್ದು. ಅಂದ್ರೆ ಇದಕ್ಕೆ ನಾನು ಮೊದಲಿನ ನನ್ನ ಕ್ವಶನ್ ಪೇಪರ್ ಅಲ್ಲಿ ನಾನು ಹೇಳಿದ್ದೇನೆ, ಯಾವುದು ಉಭಯವರ್ತಿ ಆಕ್ಸೈಡ್ ಅಥವಾ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಕರೀತಾರೆ ಇವರನ್ನು. ಯಾವುದನ್ನೆಲ್ಲದು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಮಾತ್ರ, ಬೇರೆ ಯಾವುದೂ ಈ ರೀತಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿಕೊಂಡು ಒಂದೇ ರೀತಿ ಈ ಲವಣ ಮತ್ತು ನೀರನ್ನು ಕೊಡುವುದಿಲ್ಲ. ನೆನ್ಪಿಟ್ಕೊಳ್ಳಿ ಅದನ್ನು, ಅಲ್ಯೂಮಿನಿಯಂ ಮತ್ತು ಜಿಂಕ್ ಆಕ್ಸೈಡ್ ಮಾತ್ರ. ನೆಕ್ಸ್ಟ್, ಸೈಕ್ಲೋಹೆಕ್ಸೇನಿನ ಅಣುಸೂತ್ರ ಹಾಗೂ ರಚನಾ ಸೂತ್ರ ಬರೆಯಿರಿ. ಇಲ್ಲಿ ಅಣುಸೂತ್ರ ರಚನಾ ಸೂತ್ರ ಓದುವ ಮೊದಲೇ ನೀವು ಫಸ್ಟ್ ಈ ಸೈಕ್ಲೋ ನೆನಪಿಟ್ಕೊಳ್ಬೇಕು. ಒಂದು ಸೈಕಲ್ ನೆನಪಿಟ್ಕೊಳ್ಳಿ. ಸೈಕಲಿನಲ್ಲಿ ನೋಡಿದ ತಕ್ಷಣ ಕಾಣುದೇನು, 2 ದೊಡ್ಡ ಚಕ್ರ ಅಲ್ವಾ, ನೀವು ಆ ಚಕ್ರವನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಆಗ ನಿಮಗೆ ನೆನಪಿರ್ತದೆ ಅದು ಉಂಗುರ ರಚನೆ ಆಗ್ಬೇಕು. ಇನ್ನು ನೆಕ್ಸ್ಟ್ ನೋಡ್ಬೇಕಾದ್ದೇನು, ಇಲ್ಲಿ ಹೆಕ್ಸೇನ್ ನೋಡ್ಬೇಕು. ಏನ್ ಹೇಳಿದ ಕೂಡಲೇ ಅಲ್ಲಿ ಒಂದೊಂದೇ ಬಂಧ. ಎಷ್ಟು, ಹೆಕ್ಸಾ ಅಂದ್ರೆ 6 ಅಲ್ವಾ. 6 ಕಾರ್ಬನ್ ಅನ್ನು ಹಾಕಿಬಿಡಿ. ಇನ್ನೇನ್ ಮಾಡ್ಬೇಕು ನೀವು, ಇಲ್ಲಿ ಇದು ಆಲ್ಕೇನ್ ಅಂದ್ರೆ ಏಕಬಂಧ ಮಾತ್ರ ಅಲ್ವಾ.
ಕಾರ್ಬನ್ನ ಸುತ್ತ 4 ಬಂಧಗಳನ್ನ ಹಾಕಿ ಬಿಡಿ, ಹೈಡ್ರೋಜನ್ ಅನ್ನು ಹಾಕುತ್ತಾ ಹೋಗಿ, ನಿಮಗೆ ಅಲ್ಲಿ ಅಣುಸೂತ್ರವು ಸಿಗ್ತದೆ, ರಚನಾ ಸೂತ್ರವು ಸಿಗ್ತದೆ. ಖಂಡಿತವಾಗಿ ಇದನ್ನು ನೀವು ಬರೀಬಹುದು. ನೆಕ್ಸ್ಟ್ ಪ್ರಶ್ನೆ, ಆವರ್ತ ಕೋಷ್ಟಕದಲ್ಲಿ ಈ ಕೆಳಗಿನ ಯಾವ ಅಂಶವು ಆವರ್ತನೀಯವಾಗಿ ಪುನರಾವರ್ತನೆಗೊಳ್ಳುತ್ತದೆ? ಆವರ್ತನೀಯವಾಗಿ ಅಂದ್ರೆ ನೀವು ಏನ್ ನೆನ್ಪಿಟ್ಕೊಳ್ಬೇಕು, ಮೇಲಿನಿಂದ ಕೆಳಕ್ಕೆ ಕಂಬ ಸಾಲಿನಲ್ಲಿ ಮತ್ತು ಅಡ್ಡ ಸಾಲಿನಲ್ಲಿ ಹೋಲಿಕೆಗಳು ಯಾವುದಿದೆ ಅಂತ. ಪರಮಾಣು ಸಂಖ್ಯೆ ಪುನರಾವರ್ತನೆ ಆಗುದಿಲ್ಲ, ಪರಮಾಣು ರಾಶಿ ಪುನರಾವರ್ತನೆ ಆಗುದಿಲ್ಲ, ಐಸೋಟೋಪ್ ಪುನರಾವರ್ತನೆ ಆಗುದಿಲ್ಲ. ಹಾಗಾದ್ರೆ ಗುಣಗಳು ಮಾತ್ರ ಪುನರಾವರ್ತನೆಗೊಳ್ಳುದು. ಹಾಗಾಗಿ ಆನ್ಸರ್ ಯಾವುದು? ಸಾಮಾನ್ಯ ಗುಣಗಳು ನಿಮ್ಮ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ನಿಯಾನ್ ಧಾತುವಿನ ವರ್ಗ ಸಂಖ್ಯೆ. ನಿಯಾನ್ ಹೇಳಿದ ಕೂಡಲೇ ನಿಮಗೆ ಏನ್ ನೆನಪಾಗಬೇಕು? ಇದು ಜಡ ಅನಿಲ ಅಂತ ನೆನಪಾಗಬೇಕು. ಜಡ ಅನಿಲಗಳೆಲ್ಲ ಇರುವುದು 18ನೇ ವರ್ಗದಲ್ಲಿ, ನೆನ್ಪಿಟ್ಕೊಳ್ಳಿ. ಅಂದ್ರೆ ಇದು ಇಲ್ಲಿ ಹೇಗೆ ಗೊತ್ತಾಗ್ತದೆ ನಿಮಗೆ ಜಡ ಅನಿಲ? ಅದನ್ನೇ ಸ್ವಲ್ಪ ಬಾಯ್ಪಾಠ ಹೊಡಿಬೇಕು. ಏನು, ನೀವಲ್ಲಿ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, xenon, ರೇಡಾನ್ ಅಂತ ಸ್ವಲ್ಪ ಬಾಯ್ಪಾಠ ಹೊಡಿರಿ. ಅದನ್ನು ಫಾಸ್ಟ್ ಆಗಿ ಹೇಳಿ, ಆಗ ನಿಮಗೆ ಬೇಗನೆ ಬರ್ತದೆ. ನೀವು ನಿಧಾನಕ್ಕೆ ಒಂದೊಂದೇ ಹೇಳುವಾಗ ನಿಮಗೆ ಅದರ ಸೀಕ್ವೆನ್ಸ್ ತಪ್ತದೆ. ಫಾಸ್ಟ್ ಒಂದು 2 ಸತಿ 3 ಸತಿ ಓದಿದ್ರೆ ನಿಮಗಿದು ಬಹಳ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಹೆಚ್ಚು ಸುಕ್ರೋಸ್ ಹೊಂದಿರುವ ತರಕಾರಿ. ಇಲ್ಲಿ ಮೂಲಂಗಿಯಲ್ಲಿ ಇಲ್ಲ, ಬಹಳ ಅದು ಏನ್ ಸಪ್ಪೆ, ನಿಮಗೆ ತಿನ್ನುವಾಗ ಗೊತ್ತಾಗ್ತದೆ. ಬೀಟ್ರೂಟ್ ಸಿಹಿ ಇದೆ, ಆಲೂಗಡ್ಡೆಯಲ್ಲಿಯೂ ಏನೋ ಇದೆ, ನಿಮಗೆ ಪಿಷ್ಟ ಪರೀಕ್ಷೆ ಎಲ್ಲ ಮಾಡಿರ್ತೀರಿ, ಅದು ಪಿಷ್ಟ ಅಲ್ಲಿರುವುದು. ಅಂದ್ರೆ ಗ್ಲೂಕೋಸಿನ ಇನ್ನೊಂದು ರೂಪ ಅದು ಪಿಷ್ಟ. ತುಂಬಾ ಗ್ಲೂಕೋಸಿನ ಅಣುಗಳು ಸೇರಿ ಆದ್ರೆ ಪಿಷ್ಟ ಅಂತ ಹೇಳುದು, ಅಂದ್ರೆ ತುಂಬಾ ಅಣುಗಳು ಸೇರಿದಾಗ. ಬೀಟ್ರೂಟ್ ಅಲ್ಲಿ ಸುಕ್ರೋಸ್ ಇರೋದು, ಅಂದ್ರೆ ಈ ಬೀಟ್ರೂಟ್ ಇಂದ ಸಕ್ಕರೆ ತಯಾರಿಸ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಬೀಟ್ರೂಟ್ ಇಂದ ಸಕ್ಕರೆ ತಯಾರಿಸ್ತಾರೆ, ಹಾಗಾಗಿ ಸುಕ್ರೋಸ್, ಸಕ್ಕರೆ ಸುಕ್ರೋಸ್ ಅಂತ ನೆನ್ಪಿಟ್ಕೊಳ್ಳಿ. ಹಸಿರೆಲೆಯಲ್ಲಿ ಇಲ್ಲ, ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು? ಬಿ, ಬೀಟ್ರೂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಲೋಹೀಯ ವಿದ್ಯುತ್ ವಾಹಕಗಳಿಗೆ 2 ಉದಾಹರಣೆ ಕೊಡಿ. ನಮ್ಗೆ ಇದೆಲ್ಲ ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಡುವಂತಹ ಕೆಲವು ಶಬ್ದಗಳು. ಈ ಲೋಹೀಯ ಅಂತ ಹೇಳಿದ ಕೂಡ ಇದು ಯಾವ ಪ್ರಶ್ನೆ, ಇದು ಯಾವ್ದು ಇದಕ್ಕೆ ಆನ್ಸರ್ ಅಂತ ನೀವು ತಲೆಬಿಸಿ ಮಾಡಿಕೊಳ್ಳಿಕ್ಕಿಲ್ಲ. ಅಲ್ಲಿ ಲೋಹೀಯ ಲೋಹ ಅಷ್ಟೇ. ವಿದ್ಯುತ್ ವಾಹಕ, ಲೋಹಗಳಲ್ಲಿ ಎಲ್ಲವೂ ವಿದ್ಯುತ್ ವಾಹಕಗಳೇ ಇರ್ತದೆ, ನಿಮಗೆ ಅದು ತಲೆಬಿಸಿ ಮಾಡೋದು ಬೇಡ. ಇಲ್ಲಿ ದ್ರವ ಏನಾದ್ರೂ ಬೇರೆ ಏನಾದ್ರೂ ಶಬ್ದ ಕೊಟ್ಟಿದ್ರೆ ಅಥವಾ ಅಲೋಹ ಅಂತ ಏನಾದ್ರೂ ಕೊಟ್ಟಿದ್ರೆ ನೀವು ಗ್ರಾಫೈಟ್ ಬರಿಬೇಕು. ಇಲ್ಲಿ ಲೋಹೀಯ ಕೊಟ್ಟಿದ್ದಾರೆ, ಏನೋ ಕನ್ಫ್ಯೂಷನ್ ಬೇಡ. ಯಾವುದೇ ಸಾಮಾನ್ಯವಾಗಿ ಬೆಳ್ಳಿ ಅತಿ ಹೆಚ್ಚು ವಿದ್ಯುತ್ ಅನ್ನು ಹಾದು ಹೋಗ್ಲಿಕ್ಕೆ ಬಿಡುವಂತದ್ದು, ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ ಏನು ಬರೋದ್ರು ಆಗ್ತದೆ ಇಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಅಡಿಗೆ ಉಪ್ಪಿನಲ್ಲಿರುವ ಧನ ಮತ್ತು ಋಣ ಅಯಾನುಗಳನ್ನು ಹೆಸರಿಸಿ. ಅಡಿಗೆ ಉಪ್ಪು ಸೋಡಿಯಂ ಕ್ಲೋರೈಡ್, ಅದನ್ನು ನೆನಪಿಟ್ಟುಕೊಳ್ಳಿ. ಸೋಡಿಯಂ ಕ್ಲೋರೈಡ್ ಹೇಳಿದ ಕೂಡಲೇ ಫಸ್ಟಿನದು ಯಾವಾಗಲೂ ಧನ ಅಯಾನು, ಎರಡನೇದು ಯಾವಾಗಲೂ ಋಣ ಅಯಾನು. ನೀವು ಸಂಕೇತ ಈಗ MgCO3 ಈ ತರ ಎಲ್ಲ ಬರೆದ್ರೆ ಅದರಲ್ಲಿ ಫಸ್ಟಿನದ್ದು Mg ಯಾವುದು ಪ್ಲಸ್ ಆಗಿರ್ತದೆ, ಅಂದ್ರೆ ಧನ ಅಯಾನ್ ಆಗಿರ್ತದೆ, ಎರಡನೇದು ಋಣ ಅಯಾನ್ ಆಗಿರ್ತದೆ. ಹಾಗಾಗಿ ಕಾಪರ್ ಸಲ್ಫೇಟ್ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. Cu ಪ್ಲಸ್, SO4 ಮೈನಸ್, ಅಷ್ಟೇ. ಅದರಲ್ಲಿ ತುಂಬಾ ಟೆನ್ಷನ್ ಮಾಡಿಕೊಡುವಂಥದ್ದು ಏನಿಲ್ಲ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ವಿಭಾಜ್ಯ ಎಂದರೇನು? ನೋಡಿ, ನಿಮಗೆ 4 ಮಾರ್ಕಿಗೆ ಈ ತರದಲ್ಲಿ ಒಟ್ಟೊಟ್ಟಿಗೆ ಸೇರಿಸಿಕೊಂಡು ಕೊಡ್ಬಹುದು. ಅಥವಾ 1 ಮಾರ್ಕಿಗೆ ಬರೇ ವಿದ್ಯುತ್ ವಿಭಾಜ್ಯ ಅಂದ್ರೆ ಏನು, ವಿದ್ಯುತ್ ವಿಭಜನೀಯತೆ ಎಂದರೇನು, ವಿದ್ಯುಲೇಪನ ಅಂದ್ರೆ ಎಲ್ಲ ಒಂದೊಂದು ಮಾರ್ಕಿಗೂ ಕೊಡ್ಬೋದು, 2 ಮಾರ್ಕಿಗೂ ಕೊಡ್ಬೋದು. ಈ ರೀತಿ ವಿದ್ಯುಲೇಪನ ಎಂದರೇನು, 2 ಉಪಯೋಗ ತಿಳಿಸಿ ಅಂತ ಹೇಳಿ ನಿಮಗೆ 2 ಮಾರ್ಕಿಗೂ ಕೇಳ್ಬೋದು. ಹಾಗಾಗಿ ನಾನು ಇದೊಂದು ಪ್ರಶ್ನೆಯನ್ನು ತಗೊಂಡೆ. ಇದರಲ್ಲಿ ವಿದ್ಯುತ್ ವಿಭಾಜ್ಯ ಅಂದ್ರೆ ಏನು? ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಂತೆ ವರ್ತಿಸುವ ರಾಸಾಯನಿಕ ವಸ್ತುಗಳು. ದ್ರವಿಸಿದ ಅಥವಾ ದ್ರಾವಣದ ಸ್ಥಿತಿಯಲ್ಲಿ ಅಂದ್ರೆ ಇಲ್ಲಿ ಸಹವೇಲೆನ್ಸಿಯ ಸಂಯುಕ್ತ ಇರುವಂತದ್ದಲ್ಲ, ಇದೆಲ್ಲ ಏನು ಅಯಾನಿಕ್ ಸಂಯುಕ್ತಗಳು. ನೀವು ಅಯಾನಿಕ್ ಸಂಯುಕ್ತ ಓದುವಾಗ ನೀವು ಈ ವಿಷಯವನ್ನು ತನ್ನ ಮೂಲಕ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗ್ಲಿಕ್ಕೆ ಬಿಡ್ತದೆ ಅಂತ ಕಲ್ತಿದ್ದೀರಿ, ಅದನ್ನು ಇಲ್ಲಿ ಅಪ್ಲೈ ಮಾಡ್ಬೇಕು ನೀವು. ಹಾಗಾಗಿ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಯಾವುದು ರಾಸಾಯನಿಕ ವಸ್ತುಗಳು, ಅದು ಶಬ್ದ ನೆನಪಿಟ್ಟುಕೊಳ್ಳಿ. ಇದು ಘನ ಸ್ಥಿತಿಯಲ್ಲಿ ಅಲ್ಲ. ಉದಾಹರಣೆಗೆ ಅಡಿಗೆ ಉಪ್ಪನ್ನು ನೀವು ಯಾವುದು ನೀರಿನಲ್ಲಿ ಹಾಕಿ ಕರಗಿಸಿದ್ರೆ ಅದರ ಮೂಲಕ ವಿದ್ಯುತ್ ಹಾದು ಹೋಗ್ತದೆ. ಆದ್ರೆ ನೀವು ಅದು ದ್ರಾವಣ ಸ್ಥಿತಿಯಲ್ಲಿ ಆಯ್ತು, ನೀವು ಸುಮ್ಮನೆ ಒಂದಿಷ್ಟು ಅಡಿಗೆ ಉಪ್ಪು ತಗೊಂಡು ಅದಕ್ಕೆ ವಿದ್ಯುತ್ ಹಾಯಿಸ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ವಿದ್ಯುತ್ ಹಾಯಿಸಿದ್ರೆ ಅದು ವಿಭಜನೆ ಆಗುದಿಲ್ಲ. ಹಾಗಾಗಿ ಇದನ್ನ ನಾವೇನಂತ ಕರೆಯುವುದು? ವಿದ್ಯುತ್ ವಿಭಾಜ್ಯ ಅಂದ್ರೆ ಏನು? ದ್ರವಿಸಿದ ಅಂದ್ರೆ ಅದನ್ನೇ ಬಿಸಿ ಮಾಡುದು, ದ್ರವ ರೂಪಕ್ಕೆ ಅದುವೇ ಬರ್ಬೇಕು. ಉದಾಹರಣೆಗೆ ಸಕ್ಕರೆ ನೀವು ನೆನ್ಪಿಟ್ಕೊಳ್ಳಿ, ನೀವು ಸ್ಟವ್ ಅಲ್ಲಿ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿಟ್ಟು ಸ್ವಲ್ಪ ಹೊತ್ತಾಗುವ ಏನಾಗ್ತದೆ, ಅದು ತನ್ನಷ್ಟಕ್ಕೆ ಅದು ದ್ರವ ರೂಪ ಬರ್ತದೆ, ನೀವು ನೀರು ಹಾಕುದಿಲ್ಲ ಅದಕ್ಕೆ. ಆದ್ರೆ ಉಪ್ಪು ಆ ರೀತಿ ಆಗುದಿಲ್ಲ. ಉಪ್ಪು ಏನಾದ್ರೆ ಸಿಡಿದು ಪೌಡರ್ ಆಗಿ ಬಿಡ್ತದೆ. ಹಾಗಾಗಿ ಅದು ದ್ರಾವಣದ ಸ್ಥಿತಿಯಲ್ಲಿ, ಅಡಿಗೆ ಉಪ್ಪು ದ್ರಾವಣದ ಸ್ಥಿತಿಯಲ್ಲಿ. ಇನ್ನು ಕೆಲವೆಲ್ಲ ಸೋಡಿಯಂ ಇತ್ಯಾದಿ ಎಲ್ಲ ನೀವು ದ್ರವ ಸ್ಥಿತಿಯಲ್ಲಿ ಅದನ್ನು, ಅಥವಾ ಬೇರೆ ಯಾವುದೇ ವಸ್ತುಗಳನ್ನು ನೀವು ದ್ರವಿಸಿದ ಸ್ಥಿತಿಯಲ್ಲಿ ಅದು ವಿದ್ಯುತ್ ವಾಹಕ, ಅದರ ತನ್ನ ಮೂಲಕ ವಿದ್ಯುತ್ ಹಾದು ಹೋದ್ರೆ ಅದನ್ನು ನಾವು ವಿದ್ಯುತ್ ವಿಭಾಜ್ಯಗಳು ಅಂತ ಕರಿತೇವೆ. ಹೀಗೆ ಕೊಡುವುದರ ಬದಲಿಗೆ ಸತಿ ವಿದ್ಯುತ್ ಅವಿದ್ಯುತ್ ದ್ವಾಭ್ಯಾಜ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಆಗ ಏನು,
ಅದು ತನ್ನ ಮೂಲಕ ಹಾದು ಹೋಗುವುದಿಲ್ಲ. ಅಂದ್ರೆ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಂತೆ ವರ್ತಿಸದೇ ಇರುವ ರಾಸಾಯನಿಕ ಅಂತ ನೀವಲ್ಲಿ ತಕೊಂಡ್ರಾಯ್ತು. ಆ ವಿದ್ಯುತ್ ವಿಭಾಜ್ಯ ಅಂತ ಕೇಳಿದ್ರೆ. ಹಾಗಾಗಿ ಪ್ರಶ್ನೆಯನ್ನು ಕ್ಲಿಯರ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಪ್ರಬಲ ವಿದ್ಯುತ್ ವಿಭಾಜ್ಯಗಳಿಗೆ 2 ಉದಾಹರಣೆ ಕೊಡಿ. ಪ್ರಬಲ ವಿದ್ಯುತ್ ವಿಭಾಜ್ಯಗಳು ಸೋಡಿಯಂ ಕ್ಲೋರೈಡ್ ಮತ್ತೆ ತಾಮ್ರದ ಸಲ್ಫೇಟ್ ತನ್ನ ಮೂಲಕ ಬಹಳ ಚೆನ್ನಾಗಿ ವಿದ್ಯುತ್ ಹಾದು ಹೋಗ್ಲಿಕ್ಕೆ ಬಿಡ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿಲ್ಲಿ, ವಿದ್ಯುತ್ ವಿಭಜನೀಯತೆ ಎಂದರೇನು? ವಿದ್ಯುತ್ ವಿಭಜನೀಯತೆ ಅಂದ್ರೇನು? ವಿದ್ಯುತ್ ವಾಹಕತೆಯಿಂದ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆ ಯಾವುದಿದೆ ಅದನ್ನು ವಿದ್ಯುತ್ ವಿಭಜನೀಯತೆ ಅಂತ ಕರೀತಾರೆ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಶುದ್ಧೀಕರಿಸುವಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ಅಥವಾ ಬೇರೆ ಯಾವುದೇ ರಾಸಾಯನಿಕ ಕ್ರಿಯೆಯನ್ನು ನೀವು ತಗೊಳ್ಬಹುದು. ವಿದ್ಯುತ್ ವಾಹಕತೆ ಅಂದ್ರೆ ಅದರಲ್ಲಿ ವಿದ್ಯುತ್ ಹಾದು ಹೋಗುವಾಗ ಅಲ್ಲಿ ಯಾವುದೇ ವಿಭಜನೆ ಆಗ್ಲಿ ಅಥವಾ ಒಟ್ಟು ಸೇರುವಿಕೆ ಆಗ್ಲಿ ಏನಾದ್ರೂ ಆಗ್ತದೆ ಅಂತಾದ್ರೆ ಆ ರಾಸಾಯನಿಕ ಕ್ರಿಯೆಯನ್ನು ನಾವು ವಿದ್ಯುತ್ ವಿಭಜನೀಯತೆ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವಿದ್ಯುಲ್ಲೇಪನ ಎಂದರೇನು? 2 ಉಪಯೋಗ ತಿಳಿಸಿ. ವಿದ್ಯುಲ್ಲೇಪನ ಇದು ನಾವು ಏನು ದೈನಂದಿನ ಜೀವನದಲ್ಲಿ ಇದು ಬಹಳ ಉಪಯುಕ್ತವಾದದ್ದು. ಇದು ವಿದ್ಯುತ್ ವಿಭಜನೀಯ ಕ್ರಿಯೆಯಿಂದ ಒಂದು ಲೋಹದ ಮೇಲೆ ಇನ್ನೊಂದು ಲೋಹವನ್ನು ಲೇಪಿಸುವ ಕ್ರಿಯೆ. ನಿಮಗೆ ಗೊತ್ತಿದೆ, ಬೆಳ್ಳಿಯ ಮೇಲೆ ಚಿನ್ನದ ಲೇಪನ ಅಥವಾ ಏನು ಬಳೆಯೆಲ್ಲ ಸಿಗ್ತದೆ ನಿಮಗೆ. ಬಳೆಯೆಲ್ಲ ಅದು ಕಬ್ಬಿಣದ ಅಥವಾ ಬೇರೆ ಅತಿ ಕಡಿಮೆ ಏನು ಕೆಳಮಟ್ಟದ ಒಂದು ಲೋಹ ಆಗಿರ್ತದೆ. ಅದರ ಮೇಲೆ ಪಳಪಳ ಹೊಳೆಯುವ ಹಾಗೆ ಯಾವುದೋ ಲೋಹಗಳನ್ನೆಲ್ಲ ಹಾಕುವಂಥದ್ದು. ಇದು ಕಾರಿನ ಅಂಚಿನಲ್ಲೆಲ್ಲ ಇರ್ತದಲ್ಲ ಸೈಡಿಗೆಲ್ಲ ಸ್ಟೀಲಿನ ಹಾಗೆ, ಅಂದ್ರೆ ಕ್ರೋಮಿಯಂ ಲೇಪನ ಹಾಕುವುದಲ್ಲಿ ಅಷ್ಟೇ. ಅಂದ್ರೆ ಒಂದು ಕೀಳು ಮಟ್ಟದ ಲೋಹದ ಮೇಲೆ ಉತ್ತಮ ಗುಣಮಟ್ಟದ್ದು ಹೊಳಪನ್ನು ಹೊಂದಿರುವಂತದ್ದನ್ನೆಲ್ಲ ಲೇಪನ ಮಾಡಿದ್ರೆ ಅದನ್ನು ನಾವೇನಂತ ಕರಿತೇವೆ? ವಿದ್ಯುಲ್ಲೇಪನ ಅಂತ ಕರಿತೇವೆ. ಅದರ 2 ಉಪಯೋಗ ಈಗಾಗಲೇ ನಾನು ಹೇಳಿದೆ. ಒಂದನೇದಾಗಿ ತುಕ್ಕು ಹಿಡಿಯದಂತೆ ಮಾಡಬಹುದು. ಅಂದ್ರೆ ನೀವು ಕಬ್ಬಿಣದ ಹಾಗೆ ಇಟ್ರೆ ತುಕ್ಕು ಹಿಡಿತದೆ, ಅದು ಚೆನ್ನಾಗಿರುವುದಿಲ್ಲ, ನೋಡ್ಲಿಕ್ಕೂ ಚೆನ್ನಾಗಿರುವುದಿಲ್ಲ. ಹಾಗಾಗಿ ಅಲಂಕಾರಿಕವಾಗಿ ಚೆನ್ನಾಗಿರುವಂತೆ ಮಾಡಲಿಕ್ಕೆ, ಹೆಚ್ಚು ಬಾಳಿಕೆ ಬರಲಿಕ್ಕೆ, ಇದೆಲ್ಲ ಅದರ ಉದಾಹರಣೆಗಳು ಅಥವಾ ಉಪಯೋಗಗಳು. ನೆಕ್ಸ್ಟ್ ಪ್ರಶ್ನೆ, ಎ ಬಿ ಮತ್ತು ಸಿ ಧಾತುಗಳ ತ್ರಿವಳಿಯಲ್ಲಿ ಬಿ ಮತ್ತು ಸಿ ಗಳ ಪರಮಾಣು ರಾಶಿ 88 ಮತ್ತು 137. ಹಾಗಿದ್ರೆ ಎ ಯ ಪರಮಾಣು ರಾಶಿಯನ್ನು ಕಂಡುಹಿಡಿಯಿರಿ. ಇದು ಡಬಲಿನ ತ್ರಿವಳಿಗಳ ನಿಯಮಕ್ಕೆ ಬಂತು ಅಲ್ವಾ? ಇಲ್ಲಿ ಎ ಬಿ ಸಿ ಅಂತ 3 ಇದ್ರೆ ಎ ಮತ್ತು ಸಿ ಯ ಒಟ್ಟು ರಾಶಿ ಭಾಗಿಸು 2 ಸಮ ಏನಾಗ್ತದೆ, ಇಲ್ಲಿ ಮಧ್ಯದ್ದು ಯಾವುದು ಬಿ ಯದ್ದು ರಾಶಿ ಆಗುತ್ತದೆ ಅಂತ ಅಲ್ಲಿ ಇರುವಂತದ್ದು ವಿವರಣೆ ಅವರು ಕೊಟ್ಟದ್ದು ಅಲ್ವಾ? ಇಲ್ಲಿ ಎ ಯದ್ದು ಮತ್ತು ಇಲ್ಲಿ ಕೊಟ್ಟದ್ದು ಯಾವುದು ಬಿ ಮತ್ತು ಸಿ ಯದ್ದು ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನು ಹೇಗೆ ಕಂಡು ಹಿಡಿದು? ಎ ಯದ್ದು ಕಂಡು ಹಿಡಿಬೇಕು. ಆಕ್ಚುಲಿ ಏನು, ಎ ಪ್ಲಸ್ ಸಿ ಸಮ ಬಿ ಎ ಪ್ಲಸ್ ಸಿ ಭಾಗಿಸು 2 ಸಮ ಅದರ ಸರಾಸರಿ. ಎ ಮತ್ತು ಸಿ ಗಳ ಒಟ್ಟು ಸೇರಿಸಿ ಅದರ ಸರಾಸರಿಯ ಮಧ್ಯದ ಮೂಲ ವಸ್ತುವಿನ ರಾಶಿ ಆಗಿರ್ತದೆ ಅಲ್ವಾ? ಇಲ್ಲಿ ಹೇಗೆ ಮಾಡುದು ಇದನ್ನು? ಸೂತ್ರ ಪ್ರಕಾರ ನೋಡುವ. ಬಿ ಸಮ ಎ ಪ್ಲಸ್ ಸಿ ಭಾಗಿಸು 2 ಅಲ್ವಾ? ಈಗ ಈ ಬಿ ಕೊಟ್ಟಿದ್ದಾರೆ ಎಷ್ಟು, 88 ಸಮ ಎ ಪ್ಲಸ್ 137 ಯಾವ್ದ್ರದ್ದು? ಸಿ ಯದ್ದು ಭಾಗಿಸು 2. ಈಗ ಇಲ್ಲಿ ಏನ್ ಮಾಡಿದೆ, 2 ಇಲ್ಲಿಗೆ ತಂದಾಗ ಏನಾಯ್ತು, ಅದು ಗುಣಿಸಾಯ್ತು. ಗುಣಿಸಾದಾಗ 176 ಆಯ್ತು. ಇಲ್ಲಿ ಪ್ಲಸ್ 137 ಇದ್ದದ್ದು ಈಚೆ ಬರುವಾಗ ಏನಾಯ್ತು, ಮೈನಸ್ 137 ಆಯ್ತು. ನಿಮಗೆ ಉತ್ತರ ಎಷ್ಟಾಯ್ತು? 39. ಹಾಗಾದ್ರೆ ಬಿ ಯ ರಾಶಿ ಎಷ್ಟಾಯ್ತು? ಹಾಗಾದ್ರೆ 39. ಬಹಳ ಸರಳವಾದಂತಹ ಲೆಕ್ಕ ಇದು. ಎ ಬಿ ಸಿ ಅಂತ ತಲೆಯಿತ್ತು. ಅಥವಾ ಅವರು XYZ ಅಂತ ಕೊಡ್ಬೋದು. XYZ ಅಂತ ಕೊಟ್ರೆ ಯಾವುದೇ ಇರ್ಬೋದು, PQR ಅಂತ ಕೊಡ್ಬೋದು. ಒಟ್ಟಿನಲ್ಲಿ ಕೊಡುವಾಗ ಏನ್ ಮಾಡ್ತಾರೆ, ಒಂದರ ನಂತರದೊಂದೇ ಅಂದ್ರೆ ಅನುಕ್ರಮ ಅಕ್ಷರಗಳನ್ನೇ ಕೊಡ್ತಾರೆ ಅವರು. ಹಾಗಾಗಿ ತಲೆ ಬಿಸಿ ಬೇಡ. ಫಸ್ಟಿನದ್ದು ಲಾಸ್ಟಿನದ್ದು ಕೂಡಿಸಿ ಭಾಗಿಸು 2 ಮಾಡಿ ಮಧ್ಯದ್ದು ಬರ್ಬೇಕು ನಿಮಗೆ. ನೆಕ್ಸ್ಟ್ ಕ್ವಶನ್, ವರ್ಗದ ಕೆಳಗೆ ಬಂದ ಹಾಗೆ ಪರಮಾಣುವಿನ ಗಾತ್ರ ಹೆಚ್ಚುತ್ತದೆ ಏಕೆ? ಇದು ಯಾವ್ದಲ್ಲಿ ಬಂತು? ಆವರ್ತಕ ಕೋಷ್ಟಕ. ನಿಮಗೆ ಯಾವಾಗ್ಲೂ ಒಂದು ಪ್ರಶ್ನೆಯನ್ನು ಓದಿದ ತಕ್ಷಣ ಇದು ಯಾವ ಪಾಠದ್ದು, ಎಲ್ಲಿ ಬಂದದ್ದು ಅದನ್ನು ಫಸ್ಟ್ ಆಲೋಚನೆ ಮಾಡಬೇಕು. ಪ್ರಶ್ನೆಯನ್ನು ಕಂಡ ತಕ್ಷಣ ಉತ್ತರ ಬರೀಲಿಕ್ಕೆ ಹೊರಡಬೇಡಿ. ವರ್ಗದ ಕೆಳಗೆ ಅಂತ ಹೇಳಿದ ತಕ್ಷಣ ಯಾವುದೇ ನಿಂದು ವರ್ಗ ಹೇಳಿದ್ದು? ಆವರ್ತ ಕೋಷ್ಟಕ. ಆವರ್ತ ಕೋಷ್ಟಕದಲ್ಲಿ ಒಂದರ ಕೆಳಗೆ ಒಂದು, ಎಡದಿಂದ ಬಲಕ್ಕೆ, ಇದನ್ನೆಲ್ಲ ನೆನಪಿಗೆ ತಕ್ಕೊಂಡು ಮತ್ತೆ ನೀವು ಉತ್ತರ ಬರೀಬೇಕು. ಒಂದರಿಂದ ಒಂದು ಕೆಳಗೆ ಬರುವಾಗ ಏನಾಯ್ತು, ಅಲ್ಲಿ ಕವಚಗಳ ಸಂಖ್ಯೆ ಹೆಚ್ಚುತ್ತದೆ. ಒಂದು ವರ್ಗದ ಕೆಳಗೆ ಬಂದ ಹಾಗೆ ಪರಮಾಣುವಿಗೆ ಹೆಚ್ಚು ಹೆಚ್ಚು ಕವಚ ಸೇರಿಕೊಳ್ಳುವುದರಿಂದ ಅದರ ಗಾತ್ರ ಹೆಚ್ಚುತ್ತದೆ. ನಿಮಗೆ ಹಾಗೆ ವರ್ಗದಲ್ಲಿ ಎಡದಿಂದ ಬಲಕ್ಕೆ ಅಂತ ಕೇಳಬಹುದು. ಎಡದಿಂದ ಬಲಕ್ಕೆ ಹೋಗುವಾಗ ಏನಾಗುದು, ಗಾತ್ರ ಕಡಿಮೆ ಆಗುದು. ಅದು ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಒಂದೇ ಕವಚಕ್ಕೆ ಇಲೆಕ್ಟ್ರಾನ್ಗಳು ಸೇರ್ತಾ ಬಂದಾಗ ಏನಾಗ್ತದೆ, ಅದು ಕೇಂದ್ರದ ಕಡೆಗೆ ಹೆಚ್ಚು ಆಕರ್ಷಿತ ಆಗ್ತದೆ ಅಥವಾ ಒಳಗಡೆಗೆ ಸೇರಿಕೊಳ್ತದೆ. ಹಾಗಾಗಿ ಅಂದ್ರೆ ಅಲ್ಲಿ ನೀವೇನು ಬರಿಬೇಕು, ಇದರಲ್ಲಿ ಯಾವುದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಒಂದೇ ಕವಚಕ್ಕೆ ಇಲೆಕ್ಟ್ರಾನ್ಗಳು ಸೇರಿಕೊಂಡು ಹೋಗುವ ಕಾರಣ ಅಲ್ಲಿ ಗಾತ್ರ ಸಣ್ಣದಾಗ್ತದೆ ಅಂತ ಬರುದ್ರೆ ಸಾಕು. ಇದೆಲ್ಲ 1 ಮಾರ್ಕಿಗೆಲ್ಲ ಬರುವಂತಹ ಪ್ರಶ್ನೆ. ನೆಕ್ಸ್ಟ್, ಅಸ್ಫಟಿಕ ಸಿಲಿಕಾನಿನ ಉದ್ಧರಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಹೈಡ್ರೋಫ್ಲೋರಿಕ್ ಆಮ್ಲದ ಪಾತ್ರವೇನು? ಅಸ್ಫಟಿಕ ಸಿಲಿಕಾನ್ ತಯಾರು ಮಾಡುವ ರೀತಿ ಹೇಗೆ?
ಮ್ಯಾಗ್ನೀಷಿಯಮಿನ ಜೊತೆಗೆ ಸಿಲಿಕಾ ಅಥವಾ ಯಾವುದು ಮರಳು ಇದರ ನಯವಾದ ಪುಡಿಯನ್ನು ಚೆನ್ನಾಗಿ ಕಾಯಿಸ್ತಾರೆ. ಕಾಯಿಸುವಾಗ ಏನಾಗ್ತದೆ, ಅಲ್ಲಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತದಲ್ಲ, ಮ್ಯಾಗ್ನೀಷಿಯಂ ಆಕ್ಸೈಡ್ ಮತ್ತು ಸಿಲಿಕಾ ಉಂಟಾಗ್ತದೆ. ಅದು ಎರಡು ಮಿಶ್ರಣ ಆಗಿರ್ತದೆ ಅಲ್ಲಿ, ಅದು ಮ್ಯಾಗ್ನೀಷಿಯಂ ಆಕ್ಸೈಡ್ ಬೂದಿಯಾಗಿರ್ತದೆ. ಆ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನು ಪ್ರತ್ಯೇಕ ಮಾಡಬೇಕಿದ್ರೆ ನೀವು ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಬಳಸಬೇಕು. ಹೈಡ್ರೋಫ್ಲೋರಿಕ್ ಆಮ್ಲದಲ್ಲಿ ಅದನ್ನು ಕರಗಿಸಿ ಅದನ್ನು ಗಾಳಿಸಿದಾಗ ಅಥವಾ ಅದರ ಮೇಲಿನ ನೀರನ್ನು ತೆಗೆದಾಗ ಅಡಿಯಲ್ಲಿ ನಿಮಗೆ ಸಿಕ್ಕಿರ್ತದೆ. ಏನ್ ಸಿಗ್ತದೆ ನಿಮಗೆ? ಸಿಲಿಕಾ ಸಿಗ್ತದೆ. ಈ ಸಿಲಿಕಾದಿಂದ ಸಿಲಿಕಾನ್ ಸಿಕ್ಕಿರ್ತದೆ. ಬಟ್ ಅದರಲ್ಲಿ ಸಿಲಿಕಾ ಹೇಳೋದು ಮರಳನ್ನು, SiO2 ಇದು ಅದರಲ್ಲಿ ಸೇರಿಕೊಂಡಿರ್ತದೆ, ಮಿಕ್ಸ್ ಆಗಿರ್ತದೆ. ಈ ಸಿಲಿಕಾ ಬೇಡ ನಮಗೆ ಬೇಕಾದ ಸಿಲಿಕಾನ್ ಮಾತ್ರ, ಮಾತ್ರ ಬೇಕು. SiO2 ಮರಳು ಹಾಗೆ ಉಳ್ಕೊಂಡಿದೆ, ಕ್ರಿಯೆ ಆಗದೆ, ಅದನ್ನು ತೆಗಿಬೇಕು. ಅದನ್ನು ತೆಗಿಲಿಕ್ಕೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, ಇಲ್ಲಿ ಹೈಡ್ರೋಫ್ಲೋರಿಕ್ ಆಮ್ಲ. ನೆಕ್ಸ್ಟ್, ಸಿಲಿಕಾದಿಂದ ಸ್ಫಟಿಕ ಸಿಲಿಕಾನ್ ಅನ್ನು ಹೇಗೆ ಪಡೆಯುವಿರಿ? ಸಿಲಿಕಾ ಹೇಳಿದಿಲ್ಲಿ SiO2, ಸ್ಫಟಿಕ ಸಿಲಿಕಾನ್ ಅನ್ನು ಹೇಗೆ ಪಡೆಯುವಿರಿ? ಈ ಕ್ರಿಯೆಯಲ್ಲಿ ಅಧಿಕ ಸಿಲಿಕಾ ಇಲ್ಲದಿದ್ದಲ್ಲಿ ಏನಾಗ್ತದೆ, ನೀವು ಹೆಚ್ಚು ಪ್ರಮಾಣದಲ್ಲಿ ನೀವೇನ್ ಮಾಡಬೇಕು, ಸಿಲಿಕಾನ್ ಡೈಆಕ್ಸೈಡ್ ಅಥವಾ ಮರಳನ್ನು ತೆಕ್ಕೊಳ್ಳದಿದ್ರೆ ಏನಾಗ್ತದೆ? ಕೋಕಿನ ಜೊತೆಗೆ ಸಿಲಿಕಾವನ್ನು ಅಪಕರ್ಷಿಸಿ ಸ್ಫಟಿಕ ಸಿಲಿಕಾನ್ ಅನ್ನು ಪಡೆಯಲಾಗುತ್ತದೆ. ಇದು ಒಂದು ವಾಕ್ಯದಲ್ಲಿ ಇದ್ರೆ ಸಾಕು ನಿಮಗೆ. ಈ ವಿಧಾನದಲ್ಲಿ ಹೆಚ್ಚಿನ ಪ್ರಮಾಣದ ಸಿಲಿಕಾವನ್ನು ಬಳಸುವುದು ಅವಶ್ಯ. ಇಲ್ಲದಿದ್ರೆ ಏನಾಗ್ತದೆ, ಸಿಲಿಕಾನ್ ಕಾರ್ಬೈಡ್ ಅಥವಾ ಕಾರ್ಬೋರೆಂಡಮ್ ಉತ್ಪತ್ತಿಯಾಗ್ತದೆ. ಕಾರ್ಬೋರೆಂಡಮ್ ಬಗ್ಗೆ ನಾನು ಮುಂದೆ ಹೇಳ್ತೇನೆ, ಅದರದ್ದು ಇನ್ನೊಂದು ಪ್ರಶ್ನೆ ತೆಕ್ಕೊಂಡಿದ್ದೀನಿ. ಅಂದ್ರೆ ಸಿಲಿಕಾ ಹೆಚ್ಚು ಪ್ರಮಾಣದಲ್ಲಿ ಇಲ್ಲದೆ ಇದ್ರೆ ಅದು ಸಿಲಿಕಾನ್ ಕಾರ್ಬೈಡ್ ಆಗ್ತದೆ. ಸಿಲಿಕಾನ್ ಸಿಕ್ಕುದಲ್ಲ ನಿಮಗೆ, ಸಿಲಿಕಾನ್ ಕಾರ್ಬೈಡ್ ಅಥವಾ ಅದಕ್ಕೆ ಸಾಮಾನ್ಯ ಹೆಸರೇನು ಕಾರ್ಬೋರೆಂಡಮ್ ಸಿಗ್ತದೆ. ಹಾಗಾಗಿ ಜಾಸ್ತಿ ಇರ್ಬೇಕು. ನೆಕ್ಸ್ಟ್ ಪ್ರಶ್ನೆ, ಗ್ರಾನೈಟ್ ಅನ್ನು ಇದರಿಂದ ಪಾಲಿಶ್ ಮಾಡಲಾಗುತ್ತದೆ. ಗ್ರಾನೈಟ್ ನಿಮ್ಮ ಮನೆಗಳಲ್ಲಿ ನೆಲಕ್ಕೆಲ್ಲ ಹಾಕಿದ ನಂತರ ಒಂದು ಮಿಷಿನ್ ತಂದು ದೊಡ್ಡ ಸೌಂಡ್ ಮಾಡಿಕೊಂಡು ಅದನ್ನು ಪಾಲಿಶ್ ಮಾಡ್ತಾರೆ. ಯಾವುದು ಅಲ್ಲಿ ಪಾಲಿಶ್ ಮಾಡ್ಲಿಕ್ಕೆ ಏನನ್ನು ಅಲ್ಲಿ ತಕ್ಕೊಂಡದ್ದು ನೋಡಿ, ನೀವು ಆ ಮಿಷಿನ್ ಅನ್ನು ನೋಡಿ ಹತ್ತಿರದಿಂದ ವೀಕ್ಷಿಸಿದ್ರೆ ನಿಮಗೆ ಗೊತ್ತಾಗ್ತದೆ. ಅದು ಒಂದು ಕಲ್ಲಿನಂಗೆ ಕಾಣಿಸ್ತದೆ ನಿಮ್ಗೆ. ಅದೇನದು? ಸಿಲಿಕಾನ್ ಕಾರ್ಬೈಡ್. ಅಂದ್ರೆ ಈ ಸಿಲಿಕಾನ್ ಕಾರ್ಬೈಡ್ ಗುಣ ಏನು ಹಾಗಾದ್ರೆ? ಇದು ತುಂಬಾ ಕಠಿಣವಾದದ್ದು. ನೀವು ಇದು ಕಬ್ಬಿಣದ ಚೂರಿ ಅಥವಾ ಏನು ನೈಫ್ ಇದೆಯಲ್ಲ ಅದನ್ನು, ಅಥವಾ ಕತ್ತಿ ಇಂಥದನ್ನೆಲ್ಲ ಶಾರ್ಪ್ ಮಾಡ್ಲಿಕ್ಕೆ ಒಂದು ಕಲ್ಲನ್ನು ಬೆನ್ನಿನ ಮೇಲೆ ಹಿಡ್ಕೊಂಡು, ಒಂದು ಚಕ್ರ ಎಲ್ಲ ಇರೋದನ್ನು ಹಿಡ್ಕೊಂಡು ಬರ್ತಾರೆ ಮನೆಗೆ ಅಲ್ವಾ, ಶಾರ್ಪ್ ಮಾಡ್ಕೊಡ್ತೇನೆ ಅಂತ. ಆ ಕಲ್ಲು ಏನು? ಸಿಲಿಕಾನ್ ಕಾರ್ಬೈಡೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಸರಪಳಿ ಕ್ರಿಯೆಯನ್ನು ಪೋಷಿಸಲು ಬೇಕಾಗುವ ವಿದಳನ ವಸ್ತುವಿನ ಕನಿಷ್ಠ ಗಾತ್ರವನ್ನು ಡ್ಯಾಶ್ ಎನ್ನುವರು. ಸರಪಳಿ ಕ್ರಿಯೆ ಹೇಳಿ ಶಬ್ದ ಬಂದ ತಕ್ಷಣ ನಿಮಗೆ ಇದು ಬೈಜಿಕ ಕ್ರಿಯೆ ಅಂತ ನೆನಪಾಗಬೇಕು. ಬೈಜಿಕ ಕ್ರಿಯೆಯ ಬಗ್ಗೆ ನೆನಪಾಗಬೇಕು. ಅಲ್ಲಿ ವಿದಳನೆ ಆಗಬೇಕಿದ್ರೆ ಕನಿಷ್ಠ ಇಷ್ಟು ಗಾತ್ರ ಅಂತ ಇದೆ. ಅಷ್ಟು ಗಾತ್ರದ ವಸ್ತು ಇಲ್ಲದಿದ್ರೆ ಅಲ್ಲಿ ವಿದಳನಾ ಕ್ರಿಯೆ ಪ್ರಾರಂಭ ಆಗುದಿಲ್ಲ. ಅದು ನೆನ್ಪಿಟ್ಕೊಳ್ಳಿ. ಅಂದ್ರೆ ಅದು ಆ ಕನಿಷ್ಠ ಗಾತ್ರಕ್ಕೆ ಒಂದು ಹೆಸರಿದೆ. ಅದೇನು? ಕ್ರಾಂತಿ ಗಾತ್ರ. ಸರಪಳಿ ಗಾತ್ರ, ಸರಪಳಿ ಕಂಡಿತು ಅಂತ ಸರಪಳಿ ಗಾತ್ರ ಅಂತ ಬರಿಬೇಡಿ, ಕ್ರಾಂತಿ ಗಾತ್ರ. ಅದು ಇಲ್ಲಿ ಕ್ರಾಂತಿ ಒಂದು ಶಬ್ದ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ತಾಪದ ದಿಢೀರ್ ಏರಿಳಿತದಿಂದ ಗಾಜು ಒಡೆದು ಹೋಗುತ್ತದೆ, ಏಕೆಂದರೆ ಗಾಜು ಡ್ಯಾಶ್. ಅಂದ್ರೆ ತಾಪದ ದಿಢೀರ್ ಏರಿಳಿತ ಅಂದ್ರೆ ಏನು? ಚೆನ್ನಾಗಿ ಬಿಸಿಯಾಗಿದೆ, ಒಲೆಯ ಬದಿಯಲ್ಲಿದೆ, ಅದಕ್ಕೆ ಒಂದು ಬಿಂದು ನೀರು ಬಿದ್ರೆ ಅದು ಒಡೆದು ಹೋಗ್ತದೆ. ಅಥವಾ ಬಲ್ಬ್ ಉರಿತಾ ಇದೆ, ಅದಕ್ಕೆ ಅಂದ್ರೆ ಸ್ವಲ್ಪ ಹೊತ್ತು ಉರಿದ ನಂತರ ಬಲ್ಬ್ ಏನಾಗ್ತದೆ, ಸ್ವಲ್ಪ ಬಿಸಿ ಆಗ್ತದಲ್ಲ, ಆಗ ಏನಾದ್ರೂ ಜೋರಾಗಿ ಮಳೆ ಬಂತು, ಒಂದು ಹನಿ ಅದರ ಮೇಲೆ ಬಿತ್ತು, ಒಡೆದೋಗ್ತದೆ. ಯಾಕೆ ಕೇಳಿದ್ದಾರೆ ಇಲ್ಲಿ. ಇದನ್ನು ನಾನು ನನ್ನ ಮೊದಲಿನ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೇನೆ, ಅದನ್ನು ಸ್ವಲ್ಪ ನೋಡಿಕೊಳ್ಬಹುದು ನೀವು. ವಸ್ತುಗಳ ಗುಣಗಳ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೇನೆ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹಿಂದಿನ ನಿಮ್ಮ ಪಾಠಗಳೇ ಅದರಲ್ಲಿ ಇರುವಂತದ್ದು. ರಾಸಾಯನಿಕ ಕ್ರಿಯೆಯ ಬಗ್ಗೆ ಆಗಿರ್ಬೋದು, ಅಥವಾ ಸಮೀಕರಣಗಳನ್ನು ಬರೆಯುವುದು, ರೆಡಾಕ್ಸ್ ರಿಯಾಕ್ಷನ್ ಎಲ್ಲದರ ಬಗ್ಗೆ ನಾನು ಸಣ್ಣ ಸಣ್ಣ ಪಾಠಗಳನ್ನು ಹಾಕಿದ್ದೇನೆ. ನಿಮಗೆ ಡೌಟ್ ಬಂದ್ರೆ, ಇದೇನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಅನಿಸಿದರೆ ಈ ಶಬ್ದಗಳು ಅದರಲ್ಲೆಲ್ಲ ಬಂದಿರ್ತದೆ, ಚೆನ್ನಾಗಿ ಅದನ್ನೊಂದ್ಸತಿ ನೋಡಿಕೊಳ್ಳಿ ಜಸ್ಟ್. ಆಯ್ತಾ? ಇಲ್ಲಿ ಗಾಜು ಏನಾಗುದು? ಗಾಜು ಅತಿ ತಂಪಿತ ದ್ರವದ ವಸ್ತು. ಅಂದ್ರೆ ಅದು ಬಿಸಿ ಮಾಡಿದ್ರೆ ಬಹಳ ಬೇಗನೆ ಅದು ವಿಕಾಸಗೊಳ್ತದೆ. ಅಂದ್ರೆ ರೇಖಾ ಪ್ರಸರಣ ಗುಣಾಂಕ ಅದಕ್ಕೆ ಹೆಚ್ಚು. ಇನ್ನೊಂದು ವಿಷಯ, ಅದು ಅವಾಹಕ. ಗಾಜಿನ ಮೂಲಕ ವಿದ್ಯುತ್ ಹಾದು ಹೋಗುವುದಿಲ್ಲ. ಪಾರದರ್ಶಕತೆ ಹೊಂದಿದ್ದರಿಂದ ಈ ಪ್ರಾಬ್ಲಮ್ ಏನು ಬರುವುದಿಲ್ಲ. ಸ್ಥಿತಿಸ್ಥಾಪಕ ಗುಣ ಅದಕ್ಕೆ ಇಲ್ಲ. ಹೆಚ್ಚು ಸಾಂದ್ರತೆ ಇದೆ, ಗಾಳಿಗಿಂತ ಸಾಂದ್ರತೆ ಗಾಜಿಗಿದೆ, ಹೆಚ್ಚು ಭಾರ ಇರ್ತದೆ. ಆದ್ರೆ ಅದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಒಡೆದು ಹೋಗುವುದಕ್ಕೂ ಸಾಂದ್ರತೆಗೂ ಸಂಬಂಧ ಇಲ್ಲ. ಇಲ್ಲಿ ಅವಾಹಕ, ಅದರ ಮೂಲಕ ಶಾಖ ಹಾದು ಹೋಗುವುದಿಲ್ಲ, ಬದಲಾಗಿ ಅದು ವಿಕಾಸಗೊಳ್ತದೆ. ಅಂದ್ರೆ ಹೆಚ್ಚು ರೇಖಾ ಪ್ರಸರಣ ಗುಣಾಂಕ ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ. ನೀವು ನೀರು ಹಾಕಿದ ಕೂಡಲೇ ಏನಾಯ್ತು, ಅದಷ್ಟೇ ವೇಗದಲ್ಲಿ ಅದು ತಣ್ಣಗಾಗ್ತದೆ. ಯಾವುದು ಬೇಗನೆ ಬಿಸಿ ಆಯಿತು ಅದು ಬೇಗನೆ ತಣ್ಣಗೆ ಆಗ್ತದೆ. ಅದು ನೆನ್ಪಿಟ್ಕೊಳ್ಳಿ. ನಿಧಾನಕ್ಕೆ ಬಿಸಿಯಾದದ್ದಾದ್ರೆ ಅದು ಹೆಚ್ಚು ಹೊತ್ತು ಉಷ್ಣತೆಯನ್ನ ಹಿಡಿದಿಟ್ಕೊಳ್ತದೆ.
ನೆಕ್ಸ್ಟ್ ಪ್ರಶ್ನೆ, ಕಾಗದದ ಪ್ರಮುಖ ಘಟಕ. ಇದನ್ನ ನಾನು ಯಾಕೆ ಹಾಕಿದ್ದು ಅಂದ್ರೆ ಇಲ್ಲಿ ಪೆಕ್ಟಿನ್, ಲಿಗ್ನಿನ್, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಇದೆಲ್ಲ ಸಸ್ಯಗಳಿಗೆ ಸಂಬಂಧಪಟ್ಟದ್ದೇ ಮತ್ತು ಇದು ಎಲ್ಲವೂ ಕೂಡ ನಿಮಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದಿದೆ. ಇಲ್ಲಿ ನೀವು ನೆನಪಿಟ್ಟುಕೊಳ್ಬೇಕಾದದ್ದು ಇದು ಯಾವುದು ಅಲ್ಲ, ಸೆಲ್ಯುಲೋಸ್. ಕಾಗದದ ಪ್ರಮುಖ ಘಟಕ ಸೆಲ್ಯುಲೋಸ್, ನೆನಪಿಟ್ಟು. ನೆಕ್ಸ್ಟ್, ಸೋಡಾ ಆಶ್ ನ ರಾಸಾಯನಿಕ ಹೆಸರೇನು? ನಿಮಗೆ ಈ ತರದ್ದು ಸೋಡಾ ಅಂತ ಬಂದು ರಾಸಾಯನಿಕ ಹೆಸರು ಹಾಗೆಲ್ಲ ಕೇಳಿದ್ರೆ ನಿಮಗೆ ಸೋಡಾ ಹೇಳುವಾಗ ಬಾಟ್ಲಿ ಸೋಡಾ ನೆನಪಾಗುದಲ್ಲ, ಏನ್ ನೆನಪಾಗಬೇಕು? ಸೋಡಿಯಂ ನೆನಪಾಗಬೇಕು. ಸೋಡಿಯಂ ಸೋಡಾ ಶಬ್ದ ನೆನಪಿಟ್ಕೊಳ್ಳಿ. ಹಾಗಾದ್ರೆ ಸೋಡಿಯಂ ಕಾರ್ಬೋನೇಟ್ Na2CO3 ಇದರ ಸೂತ್ರ. ನೆಕ್ಸ್ಟ್ ಪ್ರಶ್ನೆ, ಕಾಗದದ ತಯಾರಿಕಾ ಹಂತಗಳನ್ನು ಬರೆಯಿರಿ. ಇಲ್ಲಿ ವಿವರಣೆ ಏನನ್ನು ಬರೆಯುವುದು ಬೇಡ. ಈ ರೀತಿ ನಿಮಗೆ ಏನಾದ್ರೂ ಹಂತಗಳು ಅಂತ ಕೇಳಿದ್ರೆ ಉದಾಹರಣೆಗೆ ಸಕ್ಕರೆ ತಯಾರಿಕೆಯ ಹಂತಗಳು ಅಂತ ಕೇಳಬಹುದು. ಅಲ್ಲಿ ಹಂತಗಳನ್ನು ಮಾತ್ರ ಪಾಯಿಂಟ್ 1, 2, 3 ಕೆಳಗಡೆ ಬರೀರಿ. ಅದನ್ನು ಉದ್ದಕ್ಕೆ ಕೊಮ ಹಾಕಿಕೊಂಡು ಬರಿಬಾರ್ದು. ನಿಮಗೆ ಕರೆಕ್ಟ್ ಆಗಿ ಅಂದ್ರೆ ತಯಾರಿಕಾ ಹಂತ ಇದಕ್ಕೆ 2 ಮಾರ್ಕ್ ಉಂಟು ಅಂತಾದ್ರೆ ಅಲ್ಲಿ 4 ಹಂತಗಳಿದ್ರೆ ಅರ್ಧ ನಿಮಗೆ ಆ ರೀತಿಯಲ್ಲಿ ಮಾರ್ಕ್ ಕೊಡ್ತಾರೆ. ನೀವು ಉದ್ದಕ್ಕೆ ಕೊಮ ಹಾಕಿಕೊಂಡು ಹೋದ್ರೆ ಏನಾಗ್ಬಹುದು, ಅಥವಾ ನೀವು 1, 2 ಅಂತ ಬರೆಯುವುದೇ 1, ನೆಕ್ಸ್ಟ್ 2, 3 ಆ ರೀತಿ ಉದ್ದಕ್ಕೆ ಲೈನ್ ಅಲ್ಲಿ ಬರ್ಕೊಂಡು ಹೋದ್ರೆ ಅಲ್ಲಿ ಮಧ್ಯದಲ್ಲಿ ಅವರಿಗೆ ತುಂಬಾ ಟೆನ್ಷನ್ ಅಲ್ಲಿ ಕರೆಕ್ಷನ್ ಮಾಡ್ತಾ ಇರ್ತಾರೆ. ಕರೆಕ್ಷನ್ ಮಾಡುವಾಗ ಆ ಮಧ್ಯದಲ್ಲಿ ಒಂದೊಂದು ಹಂತ ಬಿಟ್ಟು ಹೋದ್ರೆ ನಿಮಗೆ ಅಲ್ಲಲ್ಲಿ ಅರ್ಧ ಮಾರ್ಕ್ 1 ಮಾರ್ಕ್ ಕಡಿಮೆ ಆಗುವಂತಹ ಅವಕಾಶ ಇರ್ತದೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಪಾಯಿಂಟ್ಸ್ ಆದಷ್ಟು ನೀವು ಪಾಯಿಂಟ್ಸ್ ಕೆಳಗೆ ಹಾಕಿಕೊಂಡು ಬರೆಯುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಯಾವುದೆಲ್ಲ ಪಲ್ಪಿಂಗ್, ತಿರುಳನ್ನು ಬೇರ್ಪಡಿಸುವುದು, ಮಿಶ್ರಕಗಳನ್ನು ಬೆರೆಸುವುದು, ಒಣಗಿಸುವುದು, ಮುಕ್ತಾಯ ಹಂತ, ಈ 4 ಕೆಳಗೆ ಬರಿಬೇಕು ಯಾವುದಕ್ಕೆ, ಈ ರೀತಿಯ ಪ್ರಶ್ನೆಗಳು ಬಂದಾಗ. ನೆಕ್ಸ್ಟ್, ಕಾಕಂಬಿಯನ್ನು ಆಮ್ಲೀಕರಿಸಲು ಇದನ್ನು ಸೇರಿಸುತ್ತಾರೆ. ಕಾಕಂಬಿ ಎಲ್ಲಿ ಬಂದದ್ದು? ಕಬ್ಬು, ಕಾಕಂಬಿ. ಕಬ್ಬು ಕಾಕಂಬಿ ಅಂತ ನೆನ್ಪಿಟ್ಕೊಳ್ಳಿ. ಕಬ್ಬು ಎಲ್ಲಿ ಬಂದದ್ದು ನಿಮಗೆ? ಸಕ್ಕರೆ ತಯಾರಿಕೆಯಲ್ಲಿ ಅಲ್ವಾ. ಕಾಕಂಬಿಯನ್ನು ಇನ್ನೇನು ಆಮ್ಲೀಕರಿಸ್ಲಿಕ್ಕೆ, ಆಮ್ಲೀಕರಣ ಹೇಳುವ ಇಲ್ಲಿ ಎಲ್ಲವೂ ಆಮ್ಲಗಳೇ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ವಲ್ಪ ಇದನ್ನು ನೀವು ನೆನಪಿಟ್ಟುಕೊಂಡು ಕಲಿಬೇಕು. ಯಾವುದು? ದುರ್ಬಲ ಸಲ್ಫ್ಯೂರಿಕ್ ಆಸಿಡ್ ಅಥವಾ ಗಂಧಕಾಮ್ಲವನ್ನು ಬಳಸ್ತಾರೆ. ನೆಕ್ಸ್ಟ್, ಕೆರಾಮಲ್ ಎಂದರೆ ಏನು? ಇದನ್ನು ಎಲ್ಲಿ ಬಳಸ್ತಾರೆ? ಕೆರಾಮಲ್ ಅಂತಲ್ಲ ಶಬ್ದ ಬಂದ್ರೆ ತಕ್ಷಣ ನಿಮಗೆ ಏನ್ ನೆನಪಾಗ್ಬೇಕು? ಇದನ್ನು ನೆನಪಾಗ್ಬೇಕು. ಏನಿದು? ಚಾಕ್ಲೇಟ್ಸ್ ಅನ್ನು ನೆನಪು ಮಾಡ್ಕೊಳ್ಳಿ. ನೆಕ್ಸ್ಟ್, ಇದು ಹೆಚ್ಚು ಹೊತ್ತಿರೋದು ಬೇಡ ಇಲ್ಲಿ ಅಲ್ವಾ, ಸೀದಾ ನೆಕ್ಸ್ಟ್ ಉತ್ತರಕ್ಕೆ ಹೋಗುವ. ಸಕ್ಕರೆಯನ್ನು ಕಾಯಿಸಿದಾಗ ನೀವು 473 ಕೆಲ್ವಿನ್ ವರೆಗೆ ಕಾಯಿಸಿದ್ರೆ ದೊರಕುವ ಅಂಟಾದ ವಸ್ತುವನ್ನು ಕೆರಾಮಲ್ ಎನ್ನುವರು. ಇದು ನೀವು ಇಂಗಾಲ ಇದೆಯಾ ಅಂತ ನೋಡ್ಲಿಕ್ಕೆಲ್ಲ ನೀವು ಪ್ರಾಜೆಕ್ಟ್ ಶಾಲೆಯಲ್ಲಿ ಹೇಳಿದ್ದಾರೆ ಅಂತಾದ್ರೆ ನೀವು ಅದನ್ನು ಮಾಡಿದಿದ್ರೆ ನಿಮಗಿದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ನೀವು ಸಕ್ಕರೆಯನ್ನು ಒಂದು ಸ್ಪೂನ್ ಅಲ್ಲಿ ಹಾಕಿ ಸ್ವಲ್ಪ ಹೊತ್ತು ಕಾಯಿಸಿ. ಅದು ಫಸ್ಟಿಗೆ ನೀರಾಗ್ತದೆ, ಅಂದ್ರೆ ಸ್ವಲ್ಪ ದ್ರವ ರೂಪಕ್ಕೆ ಬರ್ತದೆ. ನೀರಾಗುದು ಅಂದ್ರೆ ನೀರು ಹಾಕಿ ಆಗುದಲ್ಲ, ತನ್ನಷ್ಟಕ್ಕೆ ಅದು ದ್ರವ ರೂಪಕ್ಕೆ ಬರ್ತದೆ. ಮತ್ತು ಸ್ವಲ್ಪ ಕಾಯಿಸಿ ಅದರ ಕಲರ್ ಚೇಂಜ್ ಆಗ್ತದೆ. ನೀವು ಅದು ಬ್ರೌನ್ ಕಲರ್ ಬರ್ತದೆ. ಬ್ರೌನ್ ಕಲರ್ ಬಂದ ಕೂಡಲೇ ಅದನ್ನು ಒಂದು ಏನಾದ್ರು ಪಾತ್ರೆಗೆ ಸ್ವಲ್ಪ ತುಪ್ಪ ಏನಾದ್ರು ಸವರಿ ಅದಕ್ಕೆ ಹಾಕಿದ್ರೆ ಅದು ಚಾಕ್ಲೇಟ್ ನಾಗೆ ನಿಮಗೆ ಹಾಗೆಯೂ ತಿನ್ಬಹುದು. ಇದನ್ನು ಎಲ್ಲಿ ಬಳಸ್ತಾರೆ ಅಂತ ಕೇಳಿದ್ದವರು. ಎಲ್ಲಿ? ಇದು ಚಾಕ್ಲೇಟ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೀವು ಹಾಗೆಯೂ ಆ ತರ ಮಾಡಿಯೂ ತಿನ್ಲಿಕ್ಕೆ ಆಗ್ತದೆ. ತಿನ್ನಿ ಪರೀಕ್ಷೆ ಮುಗಿದ ನಂತರ. ನೆಕ್ಸ್ಟ್, ಆಯುರ್ವೇದದಲ್ಲಿ ಆಲ್ಕಹಾಲ್ ಹೇಗೆ ಉಪಯುಕ್ತವಾಗಿದೆ? ಆಯುರ್ವೇದ ಹೇಳಿದ ತಕ್ಷಣ ನೀವು ಅದರ ಔಷಧಿ ಎಲ್ಲ ಸ್ವಲ್ಪ ಕುಡಿದದಿದ್ರೆ ಅದರ ಟೇಸ್ಟ್ ಅನ್ನು ಸ್ವಲ್ಪ ನೆನಪಿಸಿಕೊಳ್ಳಿ. ಹೇಗೆ ಅದರ ಟೇಸ್ಟ್ ಇತ್ತು ಅಂತ. ನಿಮಗೆ ಸ್ವಲ್ಪ ಹುಳಿ ಏನೋ ಟೇಸ್ಟ್ ಎಲ್ಲ ಬಂದಿದೆಲ್ಲ, ಆಲ್ಕಹಾಲ್ ಸೇರಿದೆ ಅದಕ್ಕೆ, ಆಯ್ತಾ. ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡುವಾಗ ಅದರಲ್ಲಿ ಈಥೈಲ್ ಆಲ್ಕಹಾಲ್ ಸ್ವಾಭಾವಿಕವಾಗಿಯೇ ಉಂಟಾಗ್ತದೆ. ಅಂದ್ರೆ ಅಲ್ಲಿ ಅವರು ಬೇರೆ ಬೇರೆ ಹಣ್ಣುಗಳ ರಸ ಅಥವಾ ಬೇರೆನೇನೋ ಎಲ್ಲ ಅವರು ತಯಾರು ಮಾಡುವ ಪ್ರೊಸೆಸಿಂಗ್ ಇದೆಯಲ್ಲ, ತಯಾರಿ ಮಾಡುವ ರೀತಿ, ಅದರಿಂದಾಗಿ ಏನಾಗ್ತದೆ, ಅದರಲ್ಲಿ ಈಥೈಲ್ ಆಲ್ಕಹಾಲ್ ಉಂಟಾಗಿರ್ತದೆ. ಈ ಈಥೈಲ್ ಆಲ್ಕಹಾಲ್ ಅದರಲ್ಲಿ ಇದ್ದದ್ದು ಬೇಕು. ಯಾಕೆ? ಅದು ಜೀರ್ಣಶಕ್ತಿ ಮತ್ತು ಹಸಿವನ್ನು ಹೆಚ್ಚಿಸ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ಅದು ಉಪಯುಕ್ತ. ನೆಕ್ಸ್ಟ್, ಸಕ್ಕರೆಗಿಂತ ಬೆಲ್ಲದ ಬಳಕೆಯನ್ನು ಪ್ರೋತ್ಸಾಹಿಸ್ತೇವೆ ಏಕೆ? ನೀವು ಸಕ್ಕರೆ ಒಳ್ಳೆಯದು, ಸಕ್ಕರೆಯನ್ನು ಹೆಚ್ಚು ಕಾಲ ಇಡಬಹುದು ಅದೆಲ್ಲ ಹೇಳ್ತೀರಿ ನೀವು ಅಲ್ವಾ. ಆದ್ರೆ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಅಂತ ನಿಮ್ಮ ಮನೆಯಲ್ಲಿ ಆಗಾಗ ಹೇಳುವುದೆಲ್ಲ ಕೇಳ್ತದೆ. ಯಾಕೆ? ಈ ಬೆಲ್ಲ ಹೇಳಿದ್ರೆ ನೀವು ಬೆಲ್ಲ ತಯಾರಿಸುವಂತದ್ದು ನೀವು ನೋಡಿದ್ದೀರೋ ಗೊತ್ತಿಲ್ಲ ನನಗೆ. ಕಬ್ಬನ್ನು ಚೆನ್ನಾಗಿ ಅರಿತಾರೆ, ಅದರ ನೀರನ್ನು ಚೆನ್ನಾಗಿ ಕಾಯಿಸ್ತಾರೆ, ಅಂದ್ರೆ ಕಸ ಎಲ್ಲ ತೆಗೆದ ನಂತರ ಅದನ್ನು ಚೆನ್ನಾಗಿ ಕಾಯಿಸ್ತಾರೆ. ಆ ಫ್ರೆಶ್ ಅದು ಕಾಯಿಸುವಾಗಲೇ ಒಳ್ಳೆ ಸ್ಮೆಲ್ ಬರ್ತದೆ ಮತ್ತು ಅದು ತುಂಬಾ ಪೋಷಕಾಂಶಗಳಲ್ಲಿ ಇರ್ತದೆ. ಹಾಗಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಸಕ್ಕರೆಯಲ್ಲಿ ಬರೀ ಸುಕ್ರೋಸ್ ಮಾತ್ರ ನಿಮಗೆ ಅಲ್ಲಿ ಸಿಗುವಂತದ್ದು. ಆದ್ರೆ ಇಲ್ಲಿ ಬೆಲ್ಲದಲ್ಲಿ ಹಾಗಲ್ಲ, ಬೇರೆ ಬೇರೆ ಕಬ್ಬಿಣಾಂಶದಿಂದೆಲ್ಲ ಬೇರೆದೆಲ್ಲ ಸಿಗ್ತದೆ ನಿಮಗೆ. ಹಾಗಾಗಿ ಕಾರ್ಬೋಹೈಡ್ರೇಟ್ಗಳ ಜೊತೆಗೆ ಉಪಯುಕ್ತ, ನೀವು ಹೀಗೆ ಬರೆದ್ರೆ ಸಾಕು, ಉಪಯುಕ್ತ ಪೋಷಕಾಂಶಗಳು ಇರುವ ಕಾರಣ ಸಕ್ಕರೆಗಿಂತ ಬೆಲ್ಲವನ್ನು ಪ್ರೋತ್ಸಾಹಿಸಲಾಗ್ತದೆ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಈಥೇನಿನಲ್ಲಿ ಪ್ರತಿಯೊಂದು ಕಾರ್ಬನ್ ಪರಮಾಣು, ಈಥೇನ್ ಇರ್ಬೋದು, ಮೀಥೇನ್ ಇರ್ಬೋದು, ಯಾವುದಲ್ಲಿ ಆದ್ರೂ ಕಾರ್ಬನ್ನ ಸುತ್ತ 4 ಬಂಧ ಇರ್ಬೇಕು.
ಹಾಗಾಗಿ ಅದು 4 ಕೂಡ ಸಹವೇಲೆನ್ಸಿಯ ಬಂಧಗಳೇ ಆಗಿರ್ಬೇಕು. ಹಾಗಾಗಿ ಆನ್ಸರ್ 4. ನಿಮಗೆ ಇಲ್ಲಿ ಈಥೇನ್ ಅಂತ ಕೊಡದೆ ಈಥೀನ್ ಕೊಟ್ರೆ ನೀವು ಈಥೇನ್ ಅನ್ನು ಬರೀರಿ, ಅಲ್ಲಿ ಬರೆಯುವಾಗ ನಿಮಗೆ ಗೊತ್ತಾಗ್ತದೆ ಕಾರ್ಬನ್ ನ ಸುತ್ತ ಎಷ್ಟಿದೆ. ಪ್ರೊಪೀನ್ ಬರೀರಿ, ಪ್ರೊಪೀನ್ ಬರೆದು ಕಾರ್ಬನ್ ನ ಸುತ್ತ ಎಷ್ಟಿದೆ ಅಂತ ಎಣಿಸಿ, ನೀವು ಅಲ್ಲಿ 4 ಸಹವೇಲೆನ್ಸಿಯ ಬಂಧ ನಿಮಗೆ ಸಿಗ್ತದೆ. ಹಾಗಾಗಿ ಕನ್ಫ್ಯೂಷನ್ ಬೇಡ. 4. ನೆಕ್ಸ್ಟ್. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಆಗ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರ್ತದೆ. ಧನ್ಯವಾದಗಳು.